ನಮಸ್ಕಾರ, ನ್ಯೂಟೆಕ್ ಇಂಡಿಯಾ ಚಾನೆಲ್ನ ಈ ಹೊಸ ಮತ್ತು ಅದ್ಭುತ ಮಷಿನ್ ವಿಡಿಯೋಗೆ ನಿಮಗೆ ಸ್ವಾಗತ. ನೀವು ನೋಡುತ್ತಿರುವ ಈ ಮಷಿನ್ ಡಿಲಕ್ಸ್ ಆಯಿಲ್ ಎಕ್ಸ್ಪೆಲ್ಲರ್ ಮಷಿನ್ ಆಗಿದೆ. ಇದು ಸಂಪೂರ್ಣವಾಗಿ ಕೋಲ್ಡ್ ಪ್ರೆಸ್ ಆಯಿಲ್ ಮಷಿನ್. ಈಗ ನಾವು ನಿಮಗೆ ಎಣ್ಣೆ ತೆಗೆದು ತೋರಿಸುತ್ತೇವೆ. ಈ ಮಷಿನ್ ಅನ್ನು ನೀವು ನಿಮ್ಮ ಮನೆಯ ಜೊತೆಗೆ ಬಿಸಿನೆಸ್ಗಾಗಿಯೂ ಬಳಸಬಹುದು. ಮತ್ತು ಇದರ ವಿಶೇಷತೆ ಏನೆಂದರೆ, ಮಷಿನ್ ಹಾಕಿ ನೀವು ಮನೆಯಿಂದಲೇ ನಿಮ್ಮ ಹೊಸ ಬಿಸಿನೆಸ್ ಶುರು ಮಾಡಬಹುದು. ಇದರ ಮೂಲಕ ನೀವು ಕೇವಲ 1-2 ಐಟಮ್ ಮಾತ್ರವಲ್ಲ, ಬದಲಿಗೆ ಎಲ್ಲಾ ರೀತಿಯ ಎಣ್ಣೆಯುಕ್ತ ಐಟಂಗಳ, ಹೌದು ಖಂಡಿತವಾಗಿಯೂ ಎಲ್ಲಾ ರೀತಿಯ ಎಣ್ಣೆಯುಕ್ತ ಐಟಂಗಳಾದ ಬಾದಾಮಿ, ಸಾಸಿವೆ, ಸೋಯಾಬೀನ್, ಎಳ್ಳು, ತೆಂಗಿನಕಾಯಿ, ಶೇಂಗಾ ಜೊತೆಗೆ ಪ್ರತಿಯೊಂದು ಐಟಂನ ಎಣ್ಣೆಯನ್ನು ತೆಗೆಯಬಹುದು. ಈ ಮಷಿನ್ ಎಣ್ಣೆ ತೆಗೆಯಲು ಬಹಳ ಅದ್ಭುತ ಮತ್ತು ಕಾಂಪ್ಯಾಕ್ಟ್ ಸೈಜ್ನ ಮಷಿನ್ ಆಗಿದೆ. ನೀವು ನೋಡುತ್ತಿರುವ ಹಾಗೆ ಇದರ ಸಂಪೂರ್ಣ ಬಾಡಿ ಸ್ಟೀಲ್ನಿಂದ ಮಾಡಲ್ಪಟ್ಟಿದೆ ಮತ್ತು ಇದರಲ್ಲಿ ಒಂದೇ ಬಾರಿಗೆ ಯಾವುದೇ ಬೀಜದ ಎಣ್ಣೆ ಬಂದು ಬಿಡುತ್ತದೆ. ಇದರ ಓವರ್ವ್ಯೂ ನೋಡುವುದಾದರೆ ಇಲ್ಲಿ ನೋಡಿ, ಒಂದು ದೊಡ್ಡ ಸೈಜ್ನ ಹಾಪರ್ ಇದೆ. ಎಣ್ಣೆ ತೆಗೆಯಲು ನಾವು ಇದರಲ್ಲಿ ಬೀಜಗಳನ್ನು ಹಾಕುತ್ತೇವೆ. ಮುಂದಿನ ಭಾಗದಲ್ಲಿ ನೋಡಿ, ಒಂದು ಸಂಪೂರ್ಣ ಎಲೆಕ್ಟ್ರಿಕ್ ಕಂಟ್ರೋಲ್ ಪ್ಯಾನೆಲ್ ನೀಡಲಾಗಿದೆ. ಇಲ್ಲಿಂದಲೇ ನೀವು ಸಂಪೂರ್ಣ ಮಷೀನ್ ಅನ್ನು ಕಂಟ್ರೋಲ್ ಮಾಡಬಹುದು. ಮಷೀನ್ ನೋಡಲು ಈ ರೀತಿ ಕಾಣಿಸುತ್ತದೆ. ನೀವು ಇದರ ಸೈಜ್ ನೋಡಬಹುದು, ಇದು ತುಂಬಾ ದೊಡ್ಡ ಸೈಜ್ನದ್ದಲ್ಲ. ಇಲ್ಲಿ ಹಿಂದಿನ ಭಾಗದಲ್ಲಿ ನೋಡಿ, ಕೂಲಿಂಗ್ ಫ್ಯಾನ್ ಅಳವಡಿಸಲಾಗಿದೆ. ಇದರಿಂದ ಮೋಟರ್ ಬಿಸಿಯಾಗುವುದಿಲ್ಲ ಮತ್ತು ದೀರ್ಘಕಾಲ ಕೆಲಸ ಮಾಡುತ್ತದೆ. ಒಂದಲ್ಲ, ಬದಲಿಗೆ 2 ಕೂಲಿಂಗ್ ಫ್ಯಾನ್ಗಳಿವೆ, ಒಂದು ಹಿಂಭಾಗದಲ್ಲಿ ಮತ್ತು ಇನ್ನೊಂದು ಇಲ್ಲಿ ಮೇಲ್ಭಾಗದಲ್ಲಿದೆ. ಹಾಗಾಗಿ ಮಷಿನ್ ಬಹಳ ದೀರ್ಘಕಾಲ ಕೆಲಸ ಮಾಡಲಿದೆ. ಮೇಲ್ಭಾಗದಲ್ಲಿ 2 ಹ್ಯಾಂಡಲ್ಗಳನ್ನು ನೀಡಲಾಗಿದೆ. ಇದರಿಂದ ನೀವು ಸುಲಭವಾಗಿ ಮಷಿನ್ ಅನ್ನು ಎತ್ತಿಕೊಂಡು ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ಪಕ್ಕದಲ್ಲಿ ನಿಮಗೆ ಕವರ್ ಸಿಗುತ್ತದೆ. ಇದನ್ನು ಮುಖ್ಯವಾಗಿ ಮುಂದಿನ ಭಾಗದಿಂದ ನೋಡಿದರೆ ಇಲ್ಲಿ ಸರಿಯಾದ ಸ್ಕ್ರೂ ಸಿಸ್ಟಮ್ ನೀಡಲಾಗಿದೆ. ಇದರಿಂದ ಒಂದೇ ಬಾರಿಗೆ ಸಂಪೂರ್ಣ ಎಣ್ಣೆ ಬಂದು ಬಿಡುತ್ತದೆ, ಅದು ಕೂಡ ಬಹಳ ಸುಲಭವಾಗಿ. ಇದು 1500 ವ್ಯಾಟ್ನ ಸಿಂಗಲ್ ಫೇಸ್ ಮಷಿನ್. ನಿಮಗೆ ಬೇಕಿದ್ರೆ ನೀವು 3 ಫೇಸ್ ಮಷಿನ್ ಕೂಡ ತೆಗೆದುಕೊಳ್ಳಬಹುದು. ಸದ್ಯ ಇಲ್ಲಿರುವುದು 1500 ವ್ಯಾಟ್ನ ಸಿಂಗಲ್ ಫೇಸ್ ಮಷಿನ್. ಆದ್ದರಿಂದ ಇದನ್ನು ನೀವು ನಿಮ್ಮ ಮನೆಯಲ್ಲೂ ಸುಲಭವಾಗಿ ಚಲಾಯಿಸಬಹುದು. ಇದರಲ್ಲಿ ಒಂದು ವಿಶೇಷ ಮತ್ತು ಯೂನಿಕ್ ಫೀಚರ್ ಏನೆಂದರೆ, ಒಂದೇ ಬಾರಿಗೆ ಸಂಪೂರ್ಣ ಎಣ್ಣೆ ಬಂದು ಬಿಡುತ್ತದೆ. ನೀವು ಪದೇ ಪದೇ ಹಾಕುವ ಅವಶ್ಯಕತೆಯೇ ಇರುವುದಿಲ್ಲ ಮತ್ತು ನೀವು ಮನೆಯಲ್ಲಿ ಎಣ್ಣೆ ತೆಗೆದ್ರೆ ಸಂಪೂರ್ಣವಾಗಿ ಫ್ರೆಶ್ ಆಯಿಲ್ ಬರುತ್ತದೆ. ನೀವು ಕೇವಲ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು, ಅದೇನೆಂದ್ರೆ ಇದರಲ್ಲಿ ನೀವು ಹಾಕುವ ಬೀಜಗಳು ಸಂಪೂರ್ಣವಾಗಿ ಒಣಗಿರಬೇಕು. ನಿಮ್ಮ ಊರಿನಲ್ಲಿ ಕೃಷಿ ಮಾಡುತ್ತಿದ್ರೆ ನೀವು ಅಲ್ಲಿಂದ ಬೀಜಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಇಲ್ಲದಿದ್ದರೆ ನೀವು ಮಾರುಕಟ್ಟೆಯಿಂದ ಖರೀದಿಸಿ ನಿಮ್ಮ ಕೈಗಳಿಂದಲೇ ಆಪರೇಟ್ ಮಾಡಿ ಸಂಪೂರ್ಣವಾಗಿ ಫ್ರೆಶ್ ಆಯಿಲ್ ತೆಗೆಯಬಹುದು. ಬನ್ನಿ ಮಷಿನ್ ಸ್ಟಾರ್ಟ್ ಮಾಡೋಣ ಮತ್ತು ನಿಮಗೆ ಸಾಸಿವೆ ಎಣ್ಣೆ ತೆಗೆದು ತೋರಿಸೋಣ. ಕೊನೆಗೂ ಮಷಿನ್ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಯಾವ ರೀತಿ ಎಣ್ಣೆ ಬರುತ್ತದೆ ನೋಡಿ. ಬೇರೆ ಬೇರೆ ಬೀಜಗಳಿಗೆ ಬೇರೆ ಬೇರೆ ಟೆಂಪರೇಚರ್ ಇರುತ್ತದೆ. ಅದನ್ನು ಹೇಗೆ ಸೆಟ್ ಮಾಡುವುದು ಎಂದು ಹೇಳುತ್ತೇವೆ. ಮೊದಲು ನೀವು ಎಡ್ ಬಟನ್ ಅನ್ನು ಲಾಂಗ್ ಪ್ರೆಸ್ ಮಾಡಬೇಕು. SP ಬಂದ ತಕ್ಷಣ 4 ಬಂದ್ರೆ ಈ ನಡುವಿನ ಬಟನ್ ಗಳಿಂದ ಅಪ್ ಮತ್ತು ಡೌನ್ ಮಾಡಬಹುದು. ಈ ಟೆಂಪರೇಚರ್ ಸೆಟ್ ಆದ್ಮೇಲೆ ಇಲ್ಲಿ ರೈಟ್ ಬಟನ್ ಒತ್ತಿ ನೀವು ಮತ್ತೆ ಬ್ಯಾಕ್ ಬಟನ್ ಪ್ರೆಸ್ ಮಾಡಿ. ಈಗ ನೋಡಿ, ಟೆಂಪರೇಚರ್ ಸೆಟ್ ಆಗಿದೆ. ಸ್ವಲ್ಪ ಹೊತ್ತಲ್ಲಿ ಮಷೀನ್ ತಾನೇ ಟೆಂಪರೇಚರ್ ಮೇಂಟೈನ್ ಮಾಡುತ್ತದೆ, ನೀವೇನೂ ಮಾಡಬೇಕಿಲ್ಲ. ಇದರ ಪಕ್ಕದಲ್ಲಿ ನೀವು ನೋಡಬಹುದು ಸ್ಕ್ವೀಜಿಂಗ್ ಆಫ್ ಮತ್ತು ಕ್ಲೀನ್ ಅಪ್ ಬಟನ್ ಇದೆ. ಇದರರ್ಥ ನೀವು 0ದಿಂದ 1ಕ್ಕೆ ಹೋದ್ರೆ ಮಷೀನ್ ಆಯಿಲ್ ತೆಗೆಯಲು ಶುರು ಮಾಡುತ್ತದೆ. ಒಂದು ಬ್ಯಾಚ್ ಮುಗಿದ ಮೇಲೆ ಇದನ್ನು 0ದಿಂದ 2ಕ್ಕೆ ಹಾಕಿ ರಿವರ್ಸ್ ನಲ್ಲಿ ಓಡಿಸಬಹುದು. ಆಗ ಮಷೀನ್ ಕ್ಲೀನ್ ಆಗುತ್ತದೆ. ಆಯಿಲ್ ತೆಗೆಯುವಾಗ ಏನಾದರೂ ತೊಂದರೆಯಾದರೆ ಇಲ್ಲಿರುವ ಬೂಸ್ಟರ್ ಬಟನ್ ಅನ್ನು 2ರಿಂದ 3 ಬಾರಿ ಪ್ರೆಸ್ ಮಾಡಿದ್ರೆ ಪವರ್ ನೇರವಾಗಿ ಮೋಟಾರ್ಗೆ ಹೋಗುತ್ತದೆ. ಸಿಕ್ಕಿ ಹಾಕಿಕೊಂಡ ಬೀಜಗಳೆಲ್ಲ ಒಂದೇ ಏಟಿಗೆ ಹೊರಬರುತ್ತವೆ. ಈಗ ನೋಡಿ, ಬನ್ನಿ ಇದರಲ್ಲಿ ಸಾಸಿವೆ ಹಾಕೋಣ. ನೋಡಿ, ಫ್ರೆಶ್ ಸಾಸಿವೆ ಹಾಕ್ತಿದ್ದೀವಿ. ಇದು ಪೂರ್ತಿ ಒಣಗಿದೆ. ಇದರ ಕ್ವಾಲಿಟಿ ನೋಡಬಹುದು. ಇದರಲ್ಲಿ ಸಾಸಿವೆ ಹಾಕಿದ್ದೇವೆ. ಇದರ ಲೈವ್ ಪ್ರೊಸೆಸಿಂಗ್ ಅನ್ನು ನೀವೇ ನೋಡಬಹುದು. ಈಗ ಎಣ್ಣೆ ಹೇಗೆ ಬರುತ್ತೆ ಅಂತ ನೋಡಿ. ಇದರ ಹಾಪರ್ ಪೂರ್ತಿ ತುಂಬಿಸಿದ್ದೇವೆ. ಈಗ ಮಷೀನ್ ಚಲಿಸಲು ರೆಡಿ ಇದೆ. ಈಗ ನೀವು 0ದಿಂದ 1ಕ್ಕೆ ಮಾಡಿದರೆ ಸಾಕು. ನೋಡಿ, ಮಷೀನ್ ಸ್ಟಾರ್ಟ್ ಆಯಿತು. ಈಗ ನಿಧಾನವಾಗಿ ಸಾಸಿವೆ ಕೆಳಗೆ ಹೋಗ್ತಿದೆ ಮತ್ತು ಈ ಸ್ಕ್ರೂನಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನೀವು ಹಿಂದೆ ನೋಡಬಹುದು, ಇಲ್ಲಿ ಫ್ಯಾನ್ ಕೂಡ ಸ್ಟಾರ್ಟ್ ಆಗಿದೆ. ಇದರಿಂದ ಮೋಟಾರ್ ತಣ್ಣಗಿರುತ್ತದೆ. ಟೆಂಪರೇಚರ್ ಮೊದಲೇ 220 ಡಿಗ್ರಿ ಸೆಟ್ ಆಗಿದೆ. ಈಗ ಮುಂದೆ ನೋಡಿ, ಒಂದೇ ಸಮನೆ ಹಿಂಡಿ ಬರ್ತಾ ಇದೆ. ಮುಖ್ಯ ವಿಷಯ ಅಂದ್ರೆ ಮಷೀನ್ ಪೂರ್ತಿ ಸಾಸಿವೆ ಹಿಂಡಿ ತೆಗೆಯುತ್ತಿದೆ. ಇದರಲ್ಲಿ ಸ್ವಲ್ಪವೂ ಆಯಿಲ್ ಇಲ್ಲ. ಹೌದು, ಸ್ವಲ್ಪನೂ ಆಯಿಲ್ ಇಲ್ಲ. ಒಂದೇ ಸಲಕ್ಕೆ ಪೂರ್ತಿ ಹಿಂಡುತ್ತದೆ, ಸ್ವಲ್ಪವೂ ಆಯಿಲ್ ಉಳಿದಿಲ್ಲ. ಈಗ ಇದು ಡೈರೆಕ್ಟ್ ಕೆಳಗಿನ ಕಂಟೈನರ್ಗೆ ಹೋಗ್ತಿದೆ. ಮುಂದಿನಿಂದ ಹಿಂಡಿ ಬರ್ತಿದೆ ಮತ್ತು ಇಲ್ಲಿ ಕೆಳಗೆ ನೋಡಿ, ಎಕ್ದಮ್ ಫ್ರೆಶ್ ಆಯಿಲ್ ಬರ್ತಿದೆ. ಇಲ್ಲಿ ಆಯಿಲ್ನ ಕ್ವಾಲಿಟಿ ನೋಡಬಹುದು, ಎಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಬರ್ತಿದೆ. ಇಲ್ಲಿ ಒಂದೇ ಸಮನೆ ಎಣ್ಣೆ ಬರ್ತಿದೆ. ಮಷೀನ್ ಎಕ್ದಮ್ ಕಾಂಪ್ಯಾಕ್ಟ್ ಸೈಜ್ ಇರಬಹುದು, ಆದರೆ ಇದರ ವರ್ಕಿಂಗ್ ನೋಡಿ, ಎಷ್ಟು ಸ್ಪೀಡ್ನಲ್ಲಿ ಎಣ್ಣೆ ತೆಗೆಯುತ್ತಿದೆ. ಇದರ ಟೆಂಪರೇಚರ್ 220 ಇರಬಹುದು, ಆದರೆ ಆಯಿಲ್ ಟೆಂಪರೇಚರ್ ಎಕ್ದಮ್ ನಾರ್ಮಲ್ ಇದೆ. ನಿಮಗೆ ನಂಬಿಕೆ ಬರ್ತಿಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಬೆರಳು ಹಾಕ್ತಿದ್ದೀನಿ. ಬಿಸಿ ಇದ್ದರೆ 220 ಡಿಗ್ರಿ ಟೆಂಪರೇಚರ್ನಲ್ಲಿ ಬೆರಳು ಸುಡುತ್ತಿತ್ತು, ಆದರೆ ಇದರ ಟೆಂಪರೇಚರ್ ಎಕ್ದಮ್ ನಾರ್ಮಲ್ ಆಗಿದೆ. ಇದು ನೋಡಿ, ಕೋಲ್ಡ್ ಪ್ರೆಸ್ ಮಷೀನ್, ಹಾಗಾಗಿ ತಣ್ಣನೆ ಎಣ್ಣೆ ಸಿಗುತ್ತದೆ. ಇದರ ಪ್ಯೂರಿಟಿ ನೋಡಬಹುದು. ಇದರಲ್ಲಿ ಹಿಂಡಿ ಸ್ವಲ್ಪವೂ ಮಿಕ್ಸ್ ಆಗಿ ಬರ್ತಿಲ್ಲ. ಒಳಗೆ ಫಿಲ್ಟರ್ ಇದೆ, ಹಾಗಾಗಿ ಫಿಲ್ಟರ್ ಆದ್ಮೇಲೆಯೇ ಹೊರಗೆ ಬರ್ತಿದೆ. ಮಷೀನ್ನ ಟೆಂಪರೇಚರ್ ನೋಡಿದ್ರೆ ನೋಡಿ, ಮಷೀನ್ 2
ಇದು ಪೂರ್ತಿ ತಣ್ಣಗಿದೆ. ಬಿಸಿಯಾಗಿದ್ರೆ ಬೆರಳಿಟ್ಟ ತಕ್ಷಣ ಸುಡುತ್ತಿತ್ತು, ಯಾಕಂದ್ರೆ 220 ಡಿಗ್ರಿ ಟೆಂಪರೇಚರ್ ತುಂಬಾ ಹೆಚ್ಚು. ಸೊ ತಣ್ಣನೆ ಎಣ್ಣೆ ಬರ್ತಿದೆ ಅಂತ ನಂಬಬಹುದು. ಸ್ಪೀಡ್ ನೀವೇ ನೋಡಿ, ತುಂಬಾ ಸ್ಪೀಡ್ ನಲ್ಲಿ ಪ್ಯೂರ್ ಆಯಿಲ್ ಬರ್ತಾ ಇದೆ. ಇದರಲ್ಲಿ ಒಂದು ಗಂಟೆಯಲ್ಲಿ 12 ರಿಂದ 15 ಕಿಲೋಗ್ರಾಂ ಯಾವುದೇ ಬೀಜದ ಎಣ್ಣೆ ತೆಗೆಯಬಹುದು. ಪವರ್ ಕನ್ಸಂಪ್ಷನ್ ಕೂಡ ಹೆಚ್ಚಿಲ್ಲ. ಒಂದು ಗಂಟೆ ಮಷಿನ್ ಓಡಿಸಿದ್ರೆ ಸುಮಾರು 1.5 ಯೂನಿಟ್ ಪವರ್ ಖರ್ಚಾಗುತ್ತೆ. ಸಿಂಗಲ್ ಫೇಸ್ ನಲ್ಲೇ ಮಷಿನ್ ನಡೆಯುತ್ತೆ, ಸೊ ಬೇರೆ ಕನೆಕ್ಷನ್ ಬೇಕಾಗಲ್ಲ. ನಿಮ್ಮ ಮನೆಯ ಕನೆಕ್ಷನ್ ನಲ್ಲೇ ಮಷಿನ್ ಓಡಿಸಿ ಒಂದು ಹಾಸ್ ಆಯಿಲ್ ಬಿಸ್ನೆಸ್ ಶುರು ಮಾಡಬಹುದು. ನೀವು ಬೇಕಿದ್ರೆ ನಿಮ್ಮ ಅಕ್ಕಪಕ್ಕದ ಸ್ಟೋರ್ಗಳಿಗೂ ಎಣ್ಣೆ ಮಾರಬಹುದು, ಯಾಕಂದ್ರೆ ಫ್ರೆಶ್ ಮತ್ತು ತಾಜಾ ಎಣ್ಣೆಗೆ ಎಲ್ಲ ಕಡೆ ಬೇಡಿಕೆ ಇರುತ್ತೆ. ನೋಡಿ, ಸತತವಾಗಿ ಎಣ್ಣೆ ಬರ್ತಿದೆ, ಸಾಸಿವೆ ಖಾಲಿ ಆಗ್ತಾ ಇದೆ. ಇಲ್ಲಿ ನೋಡಿ, ಹಾಪರ್ನಲ್ಲಿ ಸಾಸಿವೆ ಇಲ್ಲ ಮತ್ತು ಕೆಳಗೆ ಪೂರ್ತಿ ಫ್ರೆಶ್ ಮತ್ತು ತಣ್ಣನೆಯ ಎಣ್ಣೆ ಬಂದಿದೆ. ಇದನ್ನ ನೋಡಿ, ಬರೀ ಇಷ್ಟೇ ಸಮಯದಲ್ಲಿ ಇಷ್ಟೊಂದು ಎಣ್ಣೆ ಬಂತು. ಕೆಳಗೆ ಇನ್ನೂ ಎಣ್ಣೆ ಬರ್ತಾ ಇದೆ. ಸರಿ, ಇದನ್ನಿಡೋಣ. ಇಲ್ಲಿಂದ ಏನು ಹಿಂಡಿ ಬರ್ತಾ ಇದೆ, ನೀವು ಇದರ ಕ್ವಾಲಿಟಿ ನೋಡಬಹುದು. ಒಳ್ಳೆ ಕ್ವಾಲಿಟಿ ಹಿಂಡಿ ಬರ್ತಿದೆ. ಮಾರ್ಕೆಟ್ನಲ್ಲಿ ಇದಕ್ಕೂ ಬೇಡಿಕೆ ಇದೆ, ಒಳ್ಳೆ ರೇಟಿಗೆ ಹೋಗುತ್ತೆ. ಇದನ್ನ ಮಾರಬಹುದು. ಇದು ಪ್ರಾಣಿಗಳ ಆಹಾರಕ್ಕೆ ಬಳಕೆ ಆಗುತ್ತೆ. ಇದರಲ್ಲಿ ಸ್ವಲ್ಪನೂ ಎಣ್ಣೆ ಉಳಿದಿಲ್ಲ. ಒಂದೇ ಸಲಕ್ಕೆ ಮಷಿನ್ ಪೂರ್ತಿ ಎಣ್ಣೆ ತೆಗೆದಿದೆ. ಮಷಿನ್ ಭಾರ ಇಲ್ಲ, ಬರೀ 45 ಕಿಲೋಗ್ರಾಂ ಅಷ್ಟೇ. ಸೊ ನೀವೊಬ್ಬರೇ ಎತ್ತಿ ಎಲ್ಲಿ ಬೇಕಾದ್ರೂ ಹೋಗಬಹುದು. ಸಾಸಿವೆಯಿಂದ ಪೂರ್ತಿ ಎಣ್ಣೆ ಬಂತು. ಈಗ ಮಷಿನ್ ಆಫ್ ಮಾಡೋಣ. ಇದನ್ನ ರಿವರ್ಸ್ ನಲ್ಲೂ ಓಡಿಸಬಹುದು. 1 ರಿಂದ 2 ನಿಮಿಷ ಓಡಿಸಿದ್ರೆ ಮಷಿನ್ ಕ್ಲೀನ್ ಆಗುತ್ತೆ. ಕ್ಲೀನ್ ಮಾಡುವಾಗ ಇದರ ಹೀಟರ್ ಬಂದ್ ಮಾಡಿ, ಯಾಕಂದ್ರೆ ಈಗ ಅದರ ಯೂಸ್ ಇಲ್ಲ. ರಿವರ್ಸ್ ನಲ್ಲಿ ಓಡಿಸಿದಾಗ ಒಳಗೆ ನೋಡಬಹುದು, ಇದರ ಸ್ಕ್ರೂ ಉಲ್ಟಾ ತಿರುಗುತ್ತಿದೆ. ಇದರಿಂದ ಲಾಭ ಏನಂದ್ರೆ, ಏನಾದ್ರೂ ಬೀಜ ಸಿಕ್ಕಿ ಹಾಕಿಕೊಂಡಿದ್ರೆ ಕ್ಲೀನ್ ಆಗುತ್ತೆ. ಆದ್ರೆ ಮಷಿನ್ ಅಷ್ಟು ಪವರ್ಫುಲ್ ಇದೆ, ಯಾವ ಬೀಜಾನೂ ಸಿಕ್ಕಿ ಹಾಕಿಕೊಳ್ಳಲ್ಲ. ಮಷಿನ್ ಅದನ್ನು ಪ್ರೆಸ್ ಮಾಡಿ ಎಣ್ಣೆ ತೆಗೆಯುತ್ತೆ. ಇದಲ್ಲದೆ ನಿಮಗೆ ಬೇರೆ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆ, ಅದಕ್ಕೆ ಕಾಲ್ ಮಾಡಿ ರೇಟ್ ಜೊತೆಗೆ ಬೇರೆ ಮಾಹಿತಿನೂ ತಗೋಬಹುದು. ಒಂದ್ಸಲ ಕಾಲ್ ಮಾಡಿ. ಈ ಚಾನೆಲ್ನಲ್ಲಿ ನೀವು ನೋಡಿರಬಹುದು, ಇಲ್ಲಿ ಫುಡ್ ಮಷೀನ್ಗಳ ಬಗ್ಗೆ ಆಗಲಿ, ಅಗ್ರಿಕಲ್ಚರ್ ಮಷೀನ್, ಕನ್ಸ್ಟ್ರಕ್ಷನ್ ಮಷೀನ್, ಡೈರಿ ಮಷೀನ್ ಅಥವಾ ನಿಮ್ಮ ಮನೆಯ ಕಷ್ಟದ ಕೆಲಸಗಳನ್ನು ಸುಲಭ ಮಾಡೋಕೆ ಎಲ್ಲಾ ತರಹದ ಚಿಕ್ಕ ದೊಡ್ಡ ಮಷೀನ್ಗಳಿವೆ. ನೋಡಿಲ್ಲ ಅಂದ್ರೆ ಒಂದ್ಸಲ ಹೋಗಿ ಹಳೆ ವಿಡಿಯೋಗಳನ್ನ ನೋಡಿ, ಹೊಸ ಹಳೆ ವಿಡಿಯೋಗಳನ್ನ ನೋಡಿ. ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ನಾವು ಅಂತ ಮಷೀನ್ಗಳನ್ನ ಕವರ್ ಮಾಡಿದ್ದೇವೆ. ಅದು ನಿಮ್ಮ ಕಷ್ಟದ ಕೆಲಸವನ್ನ ಬರೀ ಚಿಟಿಕೆಯಲ್ಲೇ ಮಾಡುತ್ತೆ. ಸೊ ಹೋಗಿ ನೋಡಿ, ಯಾವುದೋ ಒಂದು ಚಿಕ್ಕ ಮಷೀನ್ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಕೆಲಸ ಸುಲಭ ಮಾಡಬಹುದು. ಸೊ ಹೋಗಿ ನೋಡಿ. ಸರಿ, ಸ್ಕ್ರೀನ್ ನಲ್ಲಿ ಕಾಣ್ತಾ ಇರೋ ಕಬ್ಬಿನ ಜ್ಯೂಸ್ ತೆಗೆಯೋ ಚಿಕ್ಕ ಮಷೀನ್ ವಿಡಿಯೋದಲ್ಲಿ ಸಿಗ್ತೀನಿ.